ಸ್ನೇಹಿತರೆ, ಸುಮಾರು ವಿಧವಾದ ದೇಶಿ ತಳಿಗಳನ್ನ ಪ್ರದರ್ಶನಕ್ಕೆ ಅಂತ ಹೇಳಿದ್ರೆ ನಮಗೆಲ್ಲ ಬಂದು ಈಗ ನಮ್ಮ ಕಡೆ ನಡೆಯುವಂಥ ಜಾತ್ರೆಗಳಲ್ಲಿ ಮಾತ್ರ ನಾವು ನೋಡೋಕೆ ಸಾಧ್ಯ. ಸೊ ಅದರಲ್ಲಿ ಒಂದು ಭಿನ್ನವಾಗಿದೆ ಅಂದರೆ ಪುಟ್ಟದಾದ ಹಸುಗಳು, ತಳಿಗಳು, ಈ ತಳಿ ಯಾವುದು, ದೇಶಿ ತಳಿ ಯಾವುದು, ಮತ್ತು ಇದನ್ನೆಲ್ಲ ಯಾವ ರೀತಿ ಒಂದು ಡೆವಲಪ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಗೋಣ ಅಂತ ಬಂದಿರೋದು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರಪ್ಪ. ಅಣ್ಣ ಈ ತಳಿ ಯಾವ್ದಣ್ಣ? ಪುಂಗ್ನೂರು ಗಿಡ್ಡ ಅಂತ. ಪುಂಗ್ನೂರು ಗಿಡ್ಡ. ಅಣ್ಣ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ದೇಶಿ ತಳಿಗಳೆಲ್ಲ ಕಡಿಮೆ ಆಗ್ತಾ ಇದೆ. ಈಗ ಬಂದು ನಿಮ್ಮಂತವ್ರ ಮುಖಾಂತರ ಬಂದು ಒಂದ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಈ ಒಂದು ತಳಿ ಬಂದು ನಮ್ ಕಡೆಗೆ ರೇರು, ಅಂದ್ರೆ ಎಲ್ಲೋ ಒಂದೊಂದ್ ಕಡೆ ಮಾತ್ರ ಕಾಣುತ್ತೆ. ಸೊ ಹೆಂಗೆ ಸರ್ ಇದು? ಎಷ್ಟು ವರ್ಷಗಳಿಂದ ನೀವು ಸಾಕಾಣಿಕೆ ಮಾಡ್ತಿದ್ದೀರಾ? ನಾವು ಈಗ ಒಂದು 2 ವರ್ಷದಿಂದ ಸಾಕಾಣಿಕೆ ಮಾಡ್ತೀವಿ. 2 ವರ್ಷದಿಂದ. ಈಗ ನೀವು ಈ ಒಂದು ತಳಿ ಬೇಕಂತ ಹೇಳಿದ್ರೆ ನಾವು ಮುಖ್ಯವಾಗಿ ಎಲ್ಲಿ ಹೋಗ್ಬೇಕಾಗುತ್ತೆ ಸರ್? ಇದು ಪುಂಗ್ನೂರು ತಳಿ ಅಂತ. ಇದು ಆಂಧ್ರದಲ್ಲಿ ಅಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲೋ ರೈತರು ಒಂದೊಂದು ಮಡಿಕೊಂಡ್ರೆ ಅಷ್ಟೇ. ನಾವು ಹೋಗಿ ರೈತರ ಹತ್ರ 12 ಲಕ್ಷ ಹಸುಕರು. ಯಾವ್ದು ಸರ್? ಇದು ಮತ್ತೆ 12 ಲಕ್ಷ. ಯಾವ್ದು ಸರ್ ಇದು? ಇದು ಪುಂಗ್ನೂರು ಗಿಡ್ಡ ಅಂತ. ಅಲ್ಲ, ಪುಂಗ್ನೂರು ಗಿಡ್ಡ. ಓಕೆ. ಇದು ಅಷ್ಟೊಂದು ಪ್ರಾಮುಖ್ಯತೆ ಏನಕ್ಕೆ ಸರ್ ಇದಕ್ಕೆ? ಅದು ಏನೋ ಅದು ಒಳ್ಳೆಯದು, ಮನೇಲಿದ್ರೆ ನಮ್ ಕುಟುಂಬಕ್ಕೆ. ಅಂದ್ರೆ ಈಗ ವಿಡಿಯೋಗಳಲ್ಲಿ ನೋಡೋದಾದ್ರೆ ಸುಮಾರು ಜನ ಬಂದು ಮನೆಯಲ್ಲಿ ಅವರು ಒಂದು ಪ್ರದರ್ಶನಕ್ಕಾದ್ರೂ ಸಾಕ್ಲಿ, ಏನಕ್ಕಾದ್ರೂ ಸಾಕ್ಲಿ ಸಾಕ್ತಾ ಇದ್ದಾರೆ. ಮನೆಯಲ್ಲೆಲ್ಲ ಅಡ್ಡಾಡೋದಕ್ಕೆ ಓಡಾಡಿಸ್ಕೊಂಡು ಇರ್ತಾರೆ. ಒಂದು ಮುದ್ದಾಗಿರ್ತದೆ ಒಂದು ಇದ್ರ ತರ. ಸರ್, ಈಗ ಇದನ್ನ ನಾವು ಬರೀ ಒಂದು ಪ್ರದರ್ಶನಕ್ಕೆ ಸಾಕ್ಬೇಕಾ ಅಥವಾ ಇದರಿಂದ ಏನಾದ್ರು ನಮ್ಗೆ ಉಪಯೋಗಗಳಿದೆಯಾ ಅಂತ ಹೇಳಿದ್ರೆ? ನಮ್ಮ ಕುಟುಂಬದಲ್ಲಿ ಓಡಾಡ್ತಾ ಇದ್ರೆ ನಮ್ಗೆ ಒಂಥರ ಇದಿದೆ, ಅದರಿಂದ ನಾವು ಅవి ಸಾಕ್ತಾ ಇದ್ವಿ ಸರ್. ಅದನ್ನ ಹೊರತುಪಡಿಸಿ ಈಗ ಹಾಲು ಆಗ್ಲಿ ಅಥವಾ ಏನಾದ್ರು ಅದರಿಂದ ಏನಾದ್ರು ನೀವು ಇದು ತಗೊಳ್ತಾ ಇರ್ತೀರಾ? ಅದ್ರ ಹಾಲು ನಾವೇ ಉಪಯೋಗಿಸ್ತೀರಿ. ನೀವೇ ಉಪಯೋಗಿಸ್ತೀರಿ? ಅದು ಗಂಜಿ ಇಟ್ಟಿದ್ರು ಬೇರೆ ಕಡೆಯವರು ಕೂಡ ಬಂದು ತಗೊಂಡೋದಾರ, ಬೇರೆಯವರು ತಗೊಂಡೋಗ್ತಾರ. ಈಗ ಒಂದು ವಿಚಾರಕ್ಕೆ ಬರೋಣ. ಈಗ ದೇಶಿ ಹಸುಗಳನ್ನ ತಗೊಂಡಾಗ ನಮ್ಗೇನಂತ ಹೇಳಿದ್ರೆ ಒಂದು ಹಾಲಿನ ಪ್ರಮಾಣ ಅನ್ನೋದು ಕಡಿಮೆನೇ ಇರ್ತದೆ. ಬಟ್ ಪೌಷ್ಟಿಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿರ್ತದೆ ತುಂಬಾನೇ ಯಥೇಚ್ಛವಾಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ರಾಜಸ್ಥಾನದಿಂದ ಗಿರ್ ಹಸುಗಳನ್ನೆಲ್ಲ ತಗೊಂಡ್ಬಂದು ಈಗ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಇದರ ಪ್ರಾಮುಖ್ಯತೆ ಹೇಳೋದಾದ್ರೆ ನೀವ್ ಹೆಂಗ್ ಹೇಳ್ತೀರಾ ಸರ್? ಅದು ಇದ್ರ ಹಾಲು ಹಿಂಡಿದ್ರೆ ಹಸಿ ಹಾಲು ಕುಡಿದ್ರು ಕೂಡ ಸಕ್ಕರೆ ಇದ್ದಂಗೆ ಇರ್ತದ. ಇದ್ರ ಹಾಲು ಅಷ್ಟು ಪ್ಯೂರ್ ಆಗಿರ್ತದೆ. ಗಿರ್ ಹಸು ಅದೇ ನಮ್ಮ ಹತ್ರ. ಅವೇ ಅದು ಇದಾವ ಸರ್? ಅದು ಇದೆ. ಓಕೆ. ಆಂಧ್ರ ಗೂಳಿ ಇದೆ. ಎಲ್ಲ ಒಂದೊಂದು ಜಾತಿ ಮಾಡ್ಕೊಂಡಿದ್ರಿ. ಇವನಾದ್ರೆ ಪ್ರೇಮಿಕವಾಗಿ 2 ವರ್ಷದಿಂದ ಸಾಕ್ತಾ ಇದ್ರಿ ಸರ್. ಓಕೆ, ಇದೆಲ್ಲ ಒಂದು ಇದಾಯ್ತು. ಈಗ ಈ ಒಂದು ತಳಿನ ನೀವು ಡೆವಲಪ್ ಮಾಡೋದಕ್ಕೆ ಬ್ರೀಡಿಂಗ್ ಪರ್ಪಸ್ ಅಥವಾ ಏನಾದ್ರು ಆ ರೀತಿ ಏನಾದ್ರು ಒಂದು ಇದನ್ನ ಇಟ್ಕೊಂಡಿದ್ದೀರಾ ನಿಮ್ಮಲ್ಲಿ ಅಂತ? ಇಟ್ಕೊಂಡಿದ್ರಿ ಇದೆಯಾ? ಅದಕ್ಕೂ ಇದೆ ಬ್ರೀಡಿಂಗ್ ಪರ್ಪಸ್? ಡಾಕ್ಟ್ರು ಪರಮದಿಂದಾನೆ ಬರ್ತಾನ, ಅವರು ಅಲ್ಲೇ ಕರ್ಕೊಂಡ್ ಬರ್ತಾರೆ. ಒಂದು ಇಂಜೆಕ್ಷನ್ ಬಂದು 7,500. ಅವ್ರ ಕಾರ್ ಬಾಡಿಗೆ 8,000 ಅವರೇ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದ್ರ ರೇರ್ ಬ್ರೀಡ್ ಆಗಿರೋ ಕಾರಣಕ್ಕೆ ಅವರು ತಗೊಂಬಂದು ಹಾಕೋದಕ್ಕೆ ಅದಕ್ಕೆ ಅಷ್ಟು ಕಾಸ್ಟ್, ಮತ್ತೆ ಬರೋದಕ್ಕೂ ನಾವೆಲ್ಲ ಪೇ ಮಾಡ್ಬೇಕಾಗುತ್ತೆ. ಓಕೆ ಸರ್, ಈಗ ನೀವು ಹೇಳಿದ್ರಿ ಇವಾಗ ಅಲ್ಲಿಂದ ಬರ್ತಾರೆ, ಒಂದು ಸೆಮೆನ್ ಇಂಜೆಕ್ಟ್ ಮಾಡ್ತಾರೆ ಅನ್ಕೊಳ್ಳಿ. ಅಕಸ್ಮಾತ್ ಫೈಲೂರ್ ಆದ್ರೆ ಮತ್ತೆ ಆಗೋದಿಲ್ಲ. ಈಗ ಆಗಿರಲ್ಲ. ಹೆಣ್ಣು ಕರು ಕೊಡ್ತೀನಿ ಅಂದ್ರೆ ಹೆಣ್ಣು ಕರುವೆ. ನಮ್ಗೆ ಗಂಡು ಕರು ಬೇಕಾದ್ರೆ ಗಂಡು ಕರು ಕೊಡ್ತಾರೆ ಸರ್. ಖಂಡಿತ. ಓಕೆ, ಈಗ ನಿಮ್ಮಲ್ಲಿ ನೋಡೋದಾದ್ರೆ ಎಷ್ಟು ಇದಾವೆ ಸರ್ ಇಲ್ಲಿ? ನಮ್ಮಲ್ಲಿ ಈಗ ಇಲ್ಲಿ 4 ಮನೆಯಲ್ಲಿ ಸರ್? ಮನೆಯಲ್ಲಿ ಗಿರ್ ಹಸುಗಳಿದಾವೆ ಸರ್. ಸೋಕ್ ನೋಡ್ಕೊಂಡ್ ಬಂದಿದ್ವಿ ನಾವು. ಪ್ರದರ್ಶನಕ್ಕೆ ಮಾತ್ರ ನೀವೇನೋ ಸೇಲ್ ಮಾಡ್ಬೇಕು? ಪ್ರದರ್ಶನಕ್ಕೆ ಮಾತ್ರ. ಖಂಡಿತ ಸರ್, ನಿಮ್ಮಂತವ್ರು ಇರೋದ್ರಿಂದಾನೇ ಈಗ ದೇಶಿ ತಳಿಗಳು ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ಈಗ ಇನ್ನೊಂದು ವಿಚಾರ ಕೇಳ್ಬೇಕಂತ ಹೇಳಿದ್ರೆ, ಈಗ ಸಾಧಾರಣವಾಗಿ HF ಜೆರ್ಸಿಗಳು ಇಂಥವೆಲ್ಲ ತಗೊಂಡ್ರೆ ಲೀಟರ್ಗಳ ಗಟ್ಟಲೆ ಹಾಲು ಕರೀತಾರೆ. ಸೊ ಈ ಒಂದು ತಳಿ ವಿಚಾರಕ್ಕೆ ಬಂದಾಗ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಸರ್? ಈಗ ಇದ್ರಲ್ಲಿ ಒಂದು 4 ಲೀಟರ್ ಬರ್ತದೆ. 4 ಲೀಟರ್. 4 ಲೀಟರ್ ನಮ್ಗೆ ಒಂದು ಆಲ್ಮೋಸ್ಟ್ ಒಂದು 20 ಲೀಟರ್ ಸಮ ಅನ್ಕೊಬಹುದು ನಾವು ದೇಶಿ ತಳಿಗಳಲ್ಲಿ. ಓಕೆ ಸರ್, ಈಗ ನೀವು ಇದನ್ನ ಎಲ್ಲಾದ್ರೂ ಮಾರ್ಕೆಟಿಂಗ್ ಮಾಡ್ತಾ ಇದೀರಾ ಹಾಲ್ನ ಅಥವಾ ನಿಮ್ಮ ಮನೆ ಬಳಕೆಗೆ? ಮನೆಗೆ ನಮ್ಮ ಹುಡುಗಂತ ಆಫೀಸರ್ ಬಂದ್ರೆ ಹಸಿ ಅಲ್ಲೇ ಕುಡ್ಬಿಡ್ತಾರೆ. ಓಕೆ. ಮತ್ತೆ ಇದರಲ್ಲಿ ತುಪ್ಪ ಗಿಪ್ಪ ಏನಾದ್ರು ಮಾಡ್ತೀರಾ ಸರ್? ಈಗ ಗಿರ್ರಸು ತಳಿಗಳದ್ದು ತಗೊಂಡ್ರೆ 1 kg ತುಪ್ಪ ಬಂದು 2,000 ರಿಂದ 2,500 ಸಾವಿರ ಹೇಳ್ತಾರೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಎಷ್ಟಿರ್ಬೋದು ಸರ್? ಇದರಲ್ಲಿ ನಾವೀಗ ಮಾರಿಲ್ಲ, ಸ್ವಲ್ಪ ಎಲ್ಲ ನೀವು ಓನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಇಂಥ ಒಂದು ತಳಿಗಳನ್ನ ಇನ್ನಷ್ಟು ನೀವು ಬೆಳೆಸಿ ಇನ್ನಷ್ಟು ನಮ್ಮ ದೇಶಿ ತಳಿಗಳು ಬೆಳೀಲಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು. ಓಕೆ.
ಅಣ್ಣ ಕ್ಲಿಪ್ ಈಗ ನೋಡೋದಾದ್ರೆ ಒಂದು ಹಸು ಜೊತೆಗೆ ಒಂದು ಕರುನ ತಂದಿರ್ತಾರೆ. ಸೊ ಅದರ ಬೆಲೆ ಬಂದು ಎಷ್ಟು ಹೇಳಿದ್ ಸರ್ ಅವರು? ಅದು 12 ಲಕ್ಷ ಆಯ್ತು. ಸೊ ಇಲ್ಲಿ ಒಂದು ಪೇರ್ ಇದಾವಲ್ಲ, ಸೊ ಇದು ಬಂದು ಎಷ್ಟಾಗುತ್ತೆ ಸರ್? ಇದು ತಂದಿದ್ದ ನೀವು ಮನೆಯಲ್ಲೇ ಒಂದೇ? ಸರ್ ಇದು ಮನೆಯಲ್ಲೇ ಹುಟ್ಟಿದ್ದು ಒಂದು, ಇದು ಮನೆಯಲ್ಲೇ ಆಗಿರೋದಾ? ಇದು ಇವ್ರ ಅಮ್ಮನ ಒಂದನ್ನ ಗೋಶಾಲ ಕೊಟ್ರೆ, ಗೋಶಾಲೆಗೆ ಅವ್ರು ತುಂಬಾ ಬಂದ ಲೇಡೀಸ್ ಕೇಳ್ಕೊಂಡ್ರಂತ ಅವ್ರ ಅಮ್ಮನ ಕೊಟ್ಬಿಟ್ರೆ ಮನೆಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಸರ್. ಇದ್ರ ಜೊತೆಗೆ ಬೇಕಂತ ಇದನ್ನ ತಗೊಂಬಂದ್ರಿ ಸರ್, ಜೊತೆಗೆ ಪೇರ್ ಇರ್ಲಿ ಅಂತ ಹೇಳ್ಬಿಟ್ಟು. ಸರ್ ಇದು ಹಾಲು ಕೊಡೋ ಹಸುಗಳೇನೆ ಎರಡು? ಈಗ ಸದ್ಯಕ್ಕೆ ಇದು ಫಲ ಆಗಿದೆ ಸರ್. ಇದು ಇದಾಗಿದೆಯಾ ಸರ್? ಸೊ ಇನ್ ನೋಡೋದಕ್ಕಿನ್ನ ಇಷ್ಟೇ ಗಾತ್ರದಲ್ಲಿ ಇದೆಯಲ್ಲ ಅಷ್ಟೇ ಸರ್, ಇನ್ನೊಂದು 2-3 ಇಂಚು ದೊಡ್ಡದಾಗ್ಬೋದು ಅಷ್ಟೇ. ಇದು ಫೈನಲ್ ಸ್ಟೇಜ್. ಹೌದಾ? ಓಕೆ ಸರ್. ಈಗ ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಏನಾದ್ರು ಪ್ರೊವೈಡ್ ಮಾಡಿ ಕೊಡ್ತೀರಾ ಇದನ್ನ ಹಸುಗಳನ್ನೆಲ್ಲ? ಇಲ್ಲ, ಮನೆಗೆ ಪೂಜೆಗೆ ಅಂತ ಇಟ್ಕೊಂಡಿದ್ದಾರೆ ಸರ್. ಪೂಜೆಗೆ ಅಂತ ಇಟ್ಕೊಂಡು ಪೂಜೆ ಮಾಡ್ತೀರಿ ಮನೆಯಲ್ಲೇ. ಅಂದ್ರೆ ತುಂಬಾ ಫೆಮಿಲಿಯರ್ ಆಗಿದೆ. ಈಗ ಏನಂತ ಹೇಳಿದ್ರೆ ಒಂದು ಐಫೈ ಮನೆ ಕಟ್ಟಿದ್ರೇನು ಸಹ ಆ ಮನೆಯಲ್ಲಿ ಓಡಾಡ್ಕೊಂಡಿರ್ಲಿ ಅಂತ ಈ ಪುಟ್ಟ ಹಸುಗಳನ್ನ ತಂದು ಸಾಕೊಳ್ಳೋದು ಈ ನಡುವಿನ ಒಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಕರೆಕ್ಟಾ ಸರ್ ಅದು? ಹೌದು ಸರ್. ಸರ್ ಏನ್ ಸರ್ ಇದ್ರ ಹಿಂದೆ ಇರುವಂತ ಒಂದು ಇದು? ಸರ್ ಇದು ಮನೇಲಿದ್ರೆ ತುಂಬಾ ಏನೋ ಅಂತ ಇಂತ ಕಾಯಿಲೆ ಬರಲ್ಲ ಅಂತ, ಮನೇಲಿದ್ರೆ ತುಂಬಾ ಒಳ್ಳೇದು. ಮನೇಲಿ ಸಾಕಿದ್ರೆ ತುಂಬಾ ಜನ ಬಂದು ಗಂಜಲ ತಗೊಂತಾರೆ. ಇದ್ರದ್ದು ಗಂಜಲ ತಗೊಂಡು ಕುಡಿತಾರೆ, ಸ್ವಲ್ಪ ಕುಡ್ಕೊಂಡು ಹೋಗ್ತಾರೆ. ಇದ್ರನ್ನ ಅಂದ್ರೆ ತುಂಬಾ ರೋಗಗಳು ಹಿಂದೆ ಹೋಗ್ತವೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಓಕೆ ಸರ್. ಈಗ ಎಷ್ಟು ವರ್ಷಗಳಿಂದ ನೀವು ಈ ಒಂದು ತಳಿನ ಜಾತ್ರೆನಲ್ಲಿ ಪ್ರದರ್ಶನಕ್ಕೆ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಕಡೆ ಎಲ್ಲೆಲ್ಲ ಮಾಡಿದ್ದೀರಾ ಸರ್? ಕೃಷಿ ಮೇಳಕ್ಕೆ ಹೋಗಿದ್ರೆ ನಾವು. ಕೃಷಿ ಮೇಳಗೆ ಅದು ಬಿಡಿ, 15 ಲಕ್ಷದ್ದು ನಾವು ಆಲ್ರೆಡಿ ಹೋದ ವರ್ಷ ಮಾಡಿದ್ದೀವಿ ಸರ್. ಕೃಷಿ ಮೇಳಗೆ ಎರಡು ಇತ್ತು. ಓಕೆ ಸರ್. ಓಕೆ, ಈ ಒಂದು ಜಾತ್ರೆ ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಬಂದು ಜನನೂ ಜಾಸ್ತಿ ಇದ್ದಾರೆ. ಈ ಹಸುಗಳು ತಳಿಗಳು ಆಗ್ಲಿ, ಹಸುಗಳು ಪೇರ್ಸ್ ಬಂದಿರೋದಾಗ್ಲಿ ತುಂಬಾನೇ ಇದಾವೆ. ಹೆಂಗೆ ಸರ್, ಹೆಂಗ ಅನ್ಸ್ತಾ ಇದೆ ಸರ್ ಈ ವರ್ಷ? ಖುಷಿ ಆಯ್ತು ಸರ್. ಅಂದ್ರೆ ವರ್ಷಕ್ಕಿಂತ ತುಂಬಾ ಆಗ್ತಾನೆ ಇದಾರೆ ಜನ ಇಲ್ಲಿ. ಈ ವರ್ಷ ಅಂತೂ ಹೋದ ವರ್ಷಕ್ಕಿಂತ ಅದ್ರ ಫಸ್ಟ್ ವರ್ಷಕ್ಕಿಂತ ತುಂಬಾ ಜನ ಇದ್ರಿ. ತುಂಬಾ ಜನ ಇದಾರೆ. ಹೌದು ಸರ್. ನಮ್ಗೆ ಓಡಾಡಕ್ಕೆ ದನ ಹೊಡ್ಕೊಂಡು ಹೋಗಕ್ಕೆ ಆಗಿಲ್ಲ. ಹೆಂಗಿದೆ ನಿಮ್ ಫೀಲಿಂಗ್ ಹಾಗಾದ್ರೆ ಹೇಳೋದಾದ್ರೆ? ತುಂಬಾ ಖುಷಿ ಆಯ್ತು ಸರ್. ಎಲ್ಲೆಲ್ಲೋ ಹೋಗ್ತೀರಿ ಬರ್ತೀರಿ, ಒಂದ್ ಸಿನಿಮಾಗೆ ಹೋದ್ರು ಅಷ್ಟು ಖುಷಿ ಅಂತ ಕ್ರೇಜ್ ಬರೋದಿಲ್ಲ. ಎಲ್ಲ ನೋಡಿ ಆ ಜನ ಟಮಟೆ ಸೌಂಡು ಜೊತೆಲಿ ಹೋಗ್ತಾರೆ, ತುಂಬಾ ಖುಷಿ ಆಯ್ತು. ಓಕೆ, ಇರಿ ಒಂದು ನಿಮಿಷ ಸರ್. ಈಗ ಇಷ್ಟೆಲ್ಲ ಒಂದು ಇದ್ರ ಬಗ್ಗೆ ಪ್ರಾಮುಖ್ಯತೆ ಹೇಳಿದ್ರೆ ಸರ್, ಈ ಫೀಡಿಂಗ್ ವಿಚಾರಕ್ಕೆ ಬಂದಾಗ ಇವಾಗ ಸಾಧಾರಣವಾಗಿ ನಮ್ಮ ಮನೆಗಳಲ್ಲಿ ಹಾಲುಗಳೆಲ್ಲ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ ಹಸಿ ಮೇವು ಜಾಸ್ತಿ ಹಾಕ್ಬೇಕು, ಇಂಡಿ ಬೂಸ ಜಾಸ್ತಿ ಇರಬೇಕು, ಈ ತರ ಮೆಥಡ್ಸ್ ಜಾಸ್ತಿ ಇರ್ತವೆ. ಈ ಒಂದು ಹಸುಗಳಿಗೆ ಫೀಡಿಂಗ್ ವಿಚಾರಕ್ಕೆ ಬಂದಾಗ ಯಾವ ಮೆಥಡ್ ಯೂಸ್ ಮಾಡ್ತಾರೆ? ಮಾಮೂಲಿ ಒಣಮೇವು ತಿಂತಾವ್. ಇವನು ಒಣಮೇವು ಜಾಸ್ತಿ ತಿಂತದ? ಇಂಡಿ ಬೂಸ ಕೊಡ್ತೀರಿ. ನಮ್ಮ ದೇಶಿ ತಳಿಗಳು ಒಣಮೇವು ಜಾಸ್ತಿ ತಿಂತದ, ನಿಜಾನ ಸರ್? ಹೌದು ಸರ್, ನಿಜಾನೇ. ಈ ಬೇರೆ ಹೈಬ್ರಿಡ್ ತಳಿಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾನೇ ಒಣಮೇವು ತುಂಬಾ ಎಲ್ಲ ಒಣಮೇವ ತಿನ್ನೋದು ಸರ್. ಸೀಮೆ ಹಸುಗಳು ಆ ತರದಾದ್ರೆ ಅದಕ್ಕೆ ಹಸಿಮೇವೆ ಆಗ್ಬೇಕು. ಯಾಕಂದ್ರೆ ತುಂಬಾ ಲೀಟರ್ ಹಾಲು ಕೊಡ್ತಿದೆ. ಒಂದ್ ಸ್ವಲ್ಪ ಇದಕ್ಕೂ ಇಟ್ಕೊಂತಾರೆ ಸರ್, ಬಿಸ್ನೆಸ್ಗೂ ಇಟ್ಕೊಂತಾರೆ. ಇವಾದ್ರೆ ಶೋಕಿಗೆ ಇರ್ಲಿ ಸರ್, ಹೆಂಗಾದ್ರೂ ಆಗ್ಲಿ ಸರ್. ಯಾಕಂತ ಹೇಳಿದ್ರೆ ಈಗ ನಾವು ದೇಶ ವಿದೇಶಗಳಿಂದ ಎಲ್ಲ ನಾವು ತಗೊಂಡ್ಬಂದು ಕ್ರಾಸಿಂಗ್ ಮಾಡ್ಕೊಂಡು ನಮ್ಮ ತಳಿಗಳನ್ನ ನಾವು ಮರ್ತೋಗುವಂತ ಕಾಲದಲ್ಲಿ ನೀವು ನಮ್ಮ ದೇಶಿ ತಳಿಗಳನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಬಂದಿರ್ತೀರಾ ಪ್ರದರ್ಶನಕ್ಕೆ, ಇಲ್ಲಿ ನೀವು ಪ್ರದರ್ಶನ ಮಾಡೋದಕ್ಕಂತಾನೆ ಒಂದು ದೊಡ್ಡದಾದ ಸೆಟಪ್ ಅನ್ನ ಮಾಡಿರ್ತೀರಾ ಸರ್. ಇದೆಲ್ಲ ಬಂದು ಯಾರಾದ್ರೂ ನಿಮ್ಗೆ ಮಾಡಿಕೊಡ್ತಾರಾ ಅಥವಾ ನೀವು ಎಷ್ಟು ಖರ್ಚು ಮಾಡಿ ಇದನ್ನೆಲ್ಲ ಮಾಡಿರ್ತೀರಾ ಸರ್? ಸರ್ ಇದು ಅಂದ್ರೆ ನಾವು ದುಡ್ಡು ಕೊಟ್ಟು ಒಪ್ಪಿಸ್ತೀರಿ ಸರ್, ಅವ್ರು ಒಪ್ಪಂದ ಮಾಡ್ಕೊಡ್ತೀರಿ. ಚಪ್ಪರ್ಗೆ ಸಪರೇಟು, ಸಿರಿಯಲ್ ಸೆಟ್ಟಿಗೆ ಸಪರೇಟು, ಎಲ್ಲ ಈ ಮಣ್ಣು ನೋಡಿ ತರ ಕೊಡೋದಕ್ಕೆ ಸಪರೇಟು ಎಲ್ಲ ಅವ್ರವ್ರಿಗೆ ಒಪ್ಪಂದ ಕೊಟ್ಬಿಡ್ತಿರ್ತಾರೆ. ಈ ಪೆಂಡಲ್ ಚೇರ್ಸ್ ಅವೆಲ್ಲ ಓಕೆ ಸರ್, ಯಾರು ಕೊಡಲ್ಲ, ನಾವೇ ದುಡ್ಡು ಕೊಟ್ಟು ಮಾಡಿಸ್ಕೊಂಡು. ಈಗ ಇದ್ರ ಜೊತೆಗೆ ಇನ್ನ ನೋಡೋದಾದ್ರೆ ಅನ್ನದಾನನೂ ನಡೆದಂಗೆ ನನಗೆ ಅನಿಸ್ತಾ ಇದೆ ಹಿಂದ್ಗಡೆ ಒಂದು. ಹೌದು ಸರ್, ನಾವು ಇರೋಷ್ಟು ದಿನ 10 ದಿವಸ ಅಂದ್ರೆ ನಾವು 1ನೇ ತಾರೀಕು ಬಂದಿದ್ದು, 2ನೇ ತಾರೀಕು ಬಂದ್ರಿ ಇಲ್ಲಿಗೆ. ಅವತ್ತಿಂದ ಇವತ್ತವರೆಗೂ ಊಟ ಬೆಳಗ್ಗೆ ಮಧ್ಯಾಹ್ನ ಎಲ್ಲಾರ್ಗು ಅನ್ನದಾನ ಮಾಡ್ತಾ ಇದ್ದೀವಿ. ಸರಿ, ಸುಮಾರು ಎಷ್ಟು ಜನಕ್ಕೆ ಮಾಡ್ತೀರಾ ಸರ್? ಸರ್ ಹೆಂಗೆ ಈಗ ಇವತ್ತು ಸ್ವಲ್ಪ ಕಡಿಮೆ. ಇವತ್ತು ನನ್ನ ಪ್ರಕಾರ ಒಂದು 600-700 ಜನ ತಿನ್ಬೋದು. ನಿನ್ನೆ ಕಡಿಮೆ ಅಂದ್ರೆ ಒಂದು 4000 ಜನ ಊಟ ಮಾಡಿದ್ದಾರೆ. ಅಷ್ಟು ಜನ ಸರ್? ಓಕೆ ಸರ್, ಸೂಪರ್. ನಿನ್ನೆ ಮಟ್ಟಿಗೆ ನೋಡೋದಾದ್ರೆ ನಿನ್ನೆ ನಾವು ಬಂದು ವಿಡಿಯೋ ಮಾಡ್ಲಿಕ್ಕೆ ಆಗದಿರೋ ವಾಪಸ್ ಹೋಗಿರೋದಾಗಿದೆ. ಓಕೆ ಸರ್, ಇಷ್ಟೆಲ್ಲ ನೀವು ಖರ್ಚು ಮಾಡಿ ಈ ದೇಶಿ ತಳಿಗಳನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶ ಹೆಂಗೆ ಸರ್ ಇದು ಅಂತ? ಸರ್ ಇದು ಏನಂದ್ರೆ ಫಸ್ಟ್ ನಮ್ಮ ತಾತ ಅವರು ತುಂಬಾ ಮೇಯಿಸ್ತಾ ಇದ್ರು, ಅಲ್ಲಿ ನೋಡ್ತಾ ಇದ್ರೆ. ಈಗ ಏನಂದ್ರೆ ಈಗ ಒಬ್ಬರು ನೋಡ್ಕೊಂಡು ಒಬ್ರು ಸ್ಟಾರ್ಟ್ ಮಾಡಿದ್ದಾರೆ. ಇದು ಮನೆಯಲ್ಲಿ ಈಗ ಪರವಾಗಿಲ್ಲ. ಈಗ ಅಲ್ಲ ಸರ್, ನಿಮ್ಮನ್ನ ಕೇಳಿ ರೆಸ್ಪಾನ್ಸ್ ತಗೊಂಡು ಯಾರಾದ್ರೂ ಮಾಡ್ತಾ ಇರೋದು ಉಂಟಾ ಇದನ್ನ? ಹೌದು ಸರ್, ತುಂಬಾ ಜನ ಈ ಹುಡುಗರು ದೊಡ್ಡವರಿಗಿಂತ ಹುಡುಗರು ಜಾಸ್ತಿ ಆಸೆ ಬಂದಿದೆ. ನಾಟಿ ಹಸು ಮೇಯಿಸ್ಬೇಕು, ನಾಟಿ ಎತ್ತಿಡ್ಬೇಕು, ಈ ತರ ಹಸುಗಳು ಮೇಯಿಸ್ಬೇಕಂತ ಹುಡುಗರು ತುಂಬಾ ಆಸೆ ಬೀಳ್ತಾ ಇದ್ದಾರೆ. ಏನಂದ್ರೆ ಒಂದು ಬೆಲೆಗಳ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಬಟ್ ಏನಂದ್ರೆ ಅದ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಎಲ್ಲ ಜಾಸ್ತಿ ಇರಲ್ಲ, ಕಡಿಮೆದು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ. ಕಡಿಮೆದು ಸಿಗುತ್ತಲ್ಲ ಸರ್ ಅದ್ರಲ್ಲಿ. ನನ್ನ ಕೈಲ ಬೇರೆಯವ್ರ ಕೈಲಾಗ್ಲಿ ಕಡಿಮೆದು
ತಗೊಂಡು ಮೇಯಿಸ್ಕೊಬೋದು. ಖಂಡಿತ ಸರ್, ಖಂಡಿತ ಸರ್. ಇಷ್ಟೆಲ್ಲ ಒಂದು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್.